ಇದು ಕುತ್ಕೊಂತ ಲಾಸ್ಟ್ಗೆ ಬಂದಿದ್ದ ಈಗ ಎದುರ್ತೀನಿ ಒಬ್ಬ ಲಾಸ್ಟ್ಗೆ ಬಂದಿದ್ದೆ. ಬ್ಲಡ್ ಅದೇನಪ್ಪ, ಅದು ಬರ್ಸ್ಟ್ ಆಗಿ ಒಡೆದೋಗಿ ಇದಾಗ್ತೈತೆ. ಅದು ಕ್ಲಾಟ್ ಆದಾಗ ಮೆಸೇಜಸ್ ಕೊಡೋದಿಲ್ಲ, ಅದು ನಿಧಾನದಾಗ ಹೋಗುತ್ತೆ. ಎಷ್ಟು ಪರ್ಸೆಂಟೇಜ್ 90% ಆಗಿದೆ. ಮೊದ್ಲು ಹೆಂಗಿತ್ತು ಪ್ರಾಬ್ಲಮ್? ತಿರ್ಕೊಬಿಟ್ಟಿತ್ತು ಸರ್. ವೆರಿ ಗುಡ್. ಮಾತು ತೊದ್ಲು ಬರೋದು, ನೀರ್ ಕುಡಿದ್ರೆ ಇತ್ ಕಡೆ ಬರೋದು. ಇವ್ರದ್ದು ಸೇಮ್ ಸಿಂಪ್ಟಮ್ಸ್. ಮುಖ ಹಿಂಗೆ, ಇಲ್ಲಿ ಜೊಳ್ಳು ಬರ್ತಾ ಇತ್ತು, ಏನ್ ತಿಂದ್ರು ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಸರ್ ಮೆಮರಿ ಶಕ್ತಿ ಹೊರಟೋಗಿತ್ತು. ಮೆಮರಿ ಶಕ್ತಿ ವಾಪಸ್ ಬಂತು ಅಂತ ನನಗೆ ಸುಸ್ತಾಗೋಯ್ತು. ಸರ್ ನಮಸ್ಕಾರ. ನಮಸ್ಕಾರ. ಭಾನುವಾರ ಬಂತು, ವೀಕ್ಷಕರು ಕಾಯ್ತಾ ಇದ್ದಾರೆ ನಿಮಗೆ. ಯಾಕೆಂದ್ರೆ ಇವತ್ತು ವಿಶೇಷ ಮುಖದ ಪಾರ್ಶ್ವವಾಯು ಅಂದರೆ ಮುಖದ ಸ್ಟ್ರೋಕ್. ಅದಕ್ಕೆ ನೀವು ಹೇಳಬೇಕು ನೋಡಿ. ಅವ್ರದ್ದು ಬೇಸಿಕಲಿ ಹೈ ಡಯಾಬಿಟೀಸ್, ಕ್ರಾನಿಕ್ ಕಿಡ್ನಿ ಡಿಸೀಸ್, ಸೈಮಲ್ಟೇನಿಯಸ್ಲಿ ಇದು ಪಾರ್ಶ್ವವಾಯು. ನಾನು ಟ್ರೀಟ್ಮೆಂಟ್ ಮಾಡಿದ್ದು ಕ್ರಾನಿಕ್ ಕಿಡ್ನಿ ಡಿಸೀಸು ಸಕ್ಕರೆ ಕಾಯಿಲೆಯಿಂದ. ಸಕ್ಕರೆ ಕಾಯಿಲೆ ಅಂದರೆ 100 ಜನಕ್ಕೆ ಬಂದರೆ 35 ಜನದಿಂದ 40 ಜನ ಅವರು ಕಿಡ್ನಿ ಪ್ರಾಬ್ಲಮ್ ಆಗಿ ಡಯಾಲಿಸಿಸ್ಗೆ ಹೋಗಲೇಬೇಕು ಅಂತ ಇಂಟರ್ನ್ಯಾಷನಲ್ ಡಯಾಬಿಟಿಕ್ ಫೆಡರೇಷನ್ ಆಫ್ ಬ್ರುಸೆಲ್ಸ್ ಅವರು ಹೇಳಿದ್ದಾರೆ. ಎಲ್ಲ ಅದನ್ನು ಅನಲೈಸ್ ಮಾಡಿ ರಿಪೋರ್ಟ್ಸ್ನ. ಸೊ ನನ್ನ ಹತ್ರ ಬರೋಲ್ಲ, ಅವರದೇನೆ. ಇವ್ರದ್ದು ನಾನು ಟೆಸ್ಟ್ ಮನಿ ತೊಗೊಳಕ್ಕೆ ಹೋದೆ, ಬೆಲ್ ಪ್ಯಾಲ್ಸಿನೂ ಇತ್ತು. ಅವ್ರು ಹೇಳಿರಲಿಲ್ಲ ನನಗೆ ಬೆಲ್ ಪ್ಯಾಲ್ಸಿ ಅಂತ. ಇದು ಅಲೋಪತಿಕ್ ಹಾಸ್ಪಿಟಲ್ಸಲ್ಲಿ ಏನು ಅಡ್ಮಿಟ್ ಆಗಿರ್ತಾರಲ್ಲ, ಆ ಡಿಸ್ಚಾರ್ಜ್ ಸಮಯದಲ್ಲಿ ಎಲ್ಲ ಇರುತ್ತೆ. ಇವ್ರದ್ದು ಬೆಲ್ ಪ್ಯಾಲ್ಸಿ ಅಂದರೆ ಮುಖ ಪಾರ್ಶ್ವವಾಗಿ ಫೋಕಸ್ ಮಾಡೋಣ. ಬೆಲ್ಸ್ ಪ್ಯಾಲ್ಸಿ 90 ಆಲ್ಮೋಸ್ಟ್ ಚೆನ್ನಾಗಿದ್ದಾರೆ, ಆದರೂ 90% ಹೇಳಿದ್ರೆ ಇನ್ನೂ 10% ಇದೆ ಅಂತ. ಈ ಕಡೆಗೆ ಕಿಡ್ನಿದು ನಾರ್ಮಲ್ ಆಯಿತು, ಕ್ರಿಯೇಟಿನೈನು. ಆ ಕಡೆ ಡಯಾಬಿಟೀಸ್ದು HbA1c ಇದಾಯಿತು. ಸೊ ಕೊನೆಯಲ್ಲಿ ಆ ಮುಖ ಪಾರ್ಶ್ವವಾಯು ಒಂದಂತೂ ಹೇಳ್ತೀನಿ. ಫಸ್ಟ್ ಕೇಸ್ ನಾನು ನೋಡಿದ್ದು 2017ರಲ್ಲಿ ಮಮತಾಜ್ ಅಂತ ಎಮ್ಮಿಗೆ 100 ಪೇಷಂಟು ಈ ಆಂಧ್ರ ಪ್ರದೇಶದಲ್ಲಿ. ಇದರ ಹತ್ರ ಬರುತ್ತೆ ಮಂತ್ರಾಲಯದ ಬರುತ್ತೆ ಎಮ್ಮಿಗೆ 100. ಸೊ ಅಲ್ಲಿ ಯಾವುದೋ ಒಂದು ಮೀಟಿಂಗ್ ಮಾಡೋಕ್ಕೆ ಹೋದಾಗ ಎಲ್ಲ ಕೂತ್ಕೊಂಡಿದ್ರು. ಅದು ಆವಾಗ ಒಬ್ಬ ಲೇಡೀಸ್ ಬಂದು, ಸರ್ ನಿಮ್ಮ ಹತ್ರ ಮಾತಾಡಬೇಕಂದ್ರು. ಸೊ ಅವಾಗ ಮಾತಾಡೋ ಹೊತ್ತಲ್ಲಿ, ಸರ್ ನಿಮ್ಮ ಔಷಧಿ ತಗೊಂಡು ನನಗೆ ಇದು ಮುಖ ಸ್ಟ್ರೋಕ್ ಆಗಿತ್ತು ಹೋಯ್ತು ಅಂದರು. ನಾನು ಸಡನ್ ಅಂದೆ, ನನ್ನ ಹತ್ರ ಹೇಳಕ್ಕೆ ಹೋಗ್ಬೇಡ್ರಿ, ಕ್ಯಾಮ್ರಾ ಮುಂದೆ ಹೇಳ್ರಿ, ಎಷ್ಟೋ ಜನಕ್ಕೆ ಒಳ್ಳೇದಾಗುತ್ತೆ. ನಾನು ಇದುವರೆಗೂ ಸಹ ಮುಖ ಸ್ಟ್ರೋಕ್ ಆಗಿರೋ ಪೇಷಂಟ್ ನನ್ನ ಹತ್ರ ಬಂದಿಲ್ಲ, ಟ್ರೀಟ್ ಮಾಡಿಲ್ಲ. ಎಲ್ಲ ಮಾಮೂಲಿ ಇನ್ನು ಪಾರ್ಶ್ವವಾಯುನವ್ರಿಗೆ ಟ್ರೀಟ್ ಮಾಡಿದ್ದೀನಿ. ಆಮೇಲೆ ಎಲ್ಲ ಹಿಡಿದು ಅವರು ಟೀಚರು ಗೌರ್ಮೆಂಟ್ ಸ್ಕೂಲಲ್ಲಿ ಆಂಧ್ರ ಪ್ರದೇಶದಲ್ಲಿ 19 ವರ್ಷದಿಂದ ಇದ್ದಿದ್ದು ಸ್ಟ್ರೋಕು ಮುಖದ್ದು. ಅಂದರೆ ಹಿಂಗೆ ಇದು ನೋವು ಇಷ್ಟು. ಅವ್ರಿಗೇನು ಬಾಯೆಲ್ಲ ಏನು ಸೋಲ್ತಾ ಇರಲಿಲ್ಲ, ಕಣ್ಣಲ್ಲಿ ಏನು ಸೋಲ್ತಿಲ್ಲ, ಆದರೆ ಪೇಯ್ನ್ 19 ವರ್ಷದಿಂದ ತಗೊಂಡೋಗಿತ್ತು. ನನಗೆ 7 ಹೊತ್ತಿನಲ್ಲಿ ಹತ್ಕೊಂಡ್ಬಿಟ್ರು, ಸರ್ ಹೆಂಗೆ ಚೆನ್ನಾಗಾಯಿತು ಅಂತ. ಅದಾದಮೇಲೆ ಟ್ರೀಟ್ ಮಾಡೋಕ್ಕೆ ಹಿಡಿದೆ. ಸೊ ಈಗ ಇತ್ತೀಚೆಗೆ ಒಂದು 20 ದಿನ 1 ತಿಂಗಳಿದ್ದೆ, ಇನ್ನೊಬ್ಬರು ಪೇಷಂಟ್ ಬರ್ತಾರೆ. ಅವ್ರ ಮಕ್ಕಳು ಇಬ್ಬರು ಅಮೆರಿಕದಲ್ಲಿದ್ದಾರೆ, ನಮ್ಮ ಕರ್ನಾಟಕದವರೇ. ಇವ್ರಿಗೆ 15 ದಿನಕ್ಕೆ ಆಗಿದೆ. 15 ದಿನಕ್ಕೇ ಅವ್ರ ಗಂಡ ಅವರು ಬಂದು ನನಗೆ ಹೀಗೆ ಭೇಟಿಯಾಗಿ ಥ್ಯಾಂಕ್ಸ್ ಹೇಳಿ, ಆಮೇಲೆ ನನಗೆ ಅವರ ಒಂದು ಹ್ಯಾಪಿನೆಸ್ ಇದು ಮಾಡಿ ವ್ಯಕ್ತಪಡಿಸಿ ಹೋಗಿದ್ದಾರೆ. ಇವ್ರದ್ದು ಸೇಮ್ ಸಿಂಪ್ಟಮ್ಸು. ಮುಖ ಹಿಂಗೆ, ಇಲ್ಲಿ ಜೊಳ್ಳು ಬರ್ತಾ ಇತ್ತು, ಏನು ತಿಂದ್ರು ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಈಗ ಒಬ್ಬರು ಬಂದಿದ್ರು, ಸರ್ ಎಲ್ಲ ತೋರಿಸ್ತೀರಿ ನೀವು, ಈ ಸ್ಟ್ರೋಕ್ದೇನೋ ಜಾಸ್ತಿ ತೋರಿಸ್ತಾ ಇಲ್ಲ ಅಂದರು. ಬಂದವರು ಪೇಷಂಟು ತುಂಬ ಪೇಷಂಟ್ ಹೇಳ್ತಾರೆ ನನಗೆ, ಅವರೇ ರೆಕಮೆಂಡ್ ಮಾಡ್ತಾರೆ ಯಾವ್ಯಾವುದನ್ನು ತೋರಿಸಿ ಸರ್, ಸೊ ದಟ್ ನಮಗೆ ಕಾನ್ಫಿಡೆನ್ಸ್ ಲೆವೆಲ್ಲು ಹೆಚ್ಚಾಗುತ್ತೆ. ಹೌದು. ಅದು 1 ಮಂತ್ ಹಿಸ್ಟ್ರಿ. ಬಾಡಿ ಎಲ್ಲ ಡಿಸೇಬಲ್ಡ್, ವೀಲ್ ಚೇರಲ್ಲಿದ್ದಾರೆ, ಮೆಮೊರಿ ಹೊರಟೋಗಿದೆ, ಅಲ್ಲಿ ಸ್ವಲ್ಪ ಮಾತು ಬರ್ತಾ ಇದೆ. ಈಗ ಅದನ್ನು ಟೆಸ್ಟ್ ಮನಿ ಕೊಡ್ತೀನಿ ನಿಮಗೆ, 2 ಟೆಸ್ಟ್ ಮನಿನೂ ಇದು ಮಾಡ್ರಿ. ಯಾಕೆಂದರೆ ಕಾನ್ಫಿಡೆನ್ಸ್ ಆ ನೋವಿಂದ ನರಳ್ತಾ ಇರೋರು ಅವರು ಮತ್ತೆ ಆ ನರಳದಿಂದ ಆಚೆ ಬರೋರು. ಅವ್ರ ಹೆಸರು ಸರ್ ಅನಿಲ್ ಕುಮಾರ್, ಐ ಥಿಂಕ್ ಅನಿಲ್ ಕುಮಾರ್.
ನನಗೆ ಗೊತ್ತಿಲ್ಲ ಅವರು ಟ್ರೀಟ್ಮೆಂಟ್ ತೊಗೊಂಡು ಹೋಗಿದ್ದಾರೆ ಅಂತ. ನನ್ನ ಭೇಟಿ ಮಾಡಕ್ಕೆ ಬಂದರು. ಸೊ ನಾನು ಹೇಳಿದೆ, ನೀವು ವೀಲ್ ಚೇರಲ್ಲಿದ್ದೀರಿ, ಈಗ ನಾನು ನಿಮ್ಮದು ವಿಡಿಯೋ ತೊಗೊಳ್ತೀನಿ ಬಿಫೋರ್ ಆ್ಯಂಡ್ ಆಫ್ಟರ್ ಇದು ಮಾಡೋದಕ್ಕೆ. ಸೊ ಆದ್ದರಿಂದ ನೀವು ನನಗೆ ಇದು ಮಾಡಿರಿ, ತೊಗೊಳ್ತೀನಿ. ಇಲ್ಲ ಸರ್, ನಾವು ಆಲ್ರೆಡಿ 1 ತಿಂಗಳು ತೊಗೊಂಡಿದ್ದೀವಿ ಅಂದರು. ನನಗೆ ಕುತೂಹಲ, 1 ತಿಂಗಳು ತಗೊಂಡಿದ್ರೆ 1 ತಿಂಗಳು ಲಾಂಗೆಸ್ಟ್ ಪೀರಿಯಡ್, ಯಾಕೆ ಮತ್ತೆ ವೀಲ್ ಚೇರ್ ಬಂದಿದ್ದಾರೆ, ಏನು ಚೇಂಜ್ ಆಗಿಲ್ವಾ ಅಂತ ಕೇಳಿದೆ. ಸರ್, ಮೆಮ್ರಿ ಶಕ್ತಿ ಹೊರಟೋಗಿತ್ತು, ಮೆಮ್ರಿ ಶಕ್ತಿ ವಾಪಸ್ ಬಂತು ಅಂತ ನನಗೆ ಸುಸ್ತಾಗೋಯ್ತು. ಫಸ್ಟ್ ಕೇಸ್ ನಾನು ಮೆಮರಿ ಶಕ್ತಿ ಓದೋರ್ದು ಮತ್ತೆ ವಾಪಸ್ ಬಂದಿರೋದು, ಮತ್ತೆ ಡಿಗೌಟ್ ಮಾಡಕ್ಕೆ ಹಿಡಿದೆ. ಹೆಂಗೆ ಆವಾಗ ಅವ್ರ ಗಾರ್ಡಿಯನ್ ಹೇಳಿದ್ರು, ಇವರು ಸ್ವಲ್ಪ ಮೆತ್ತಿಗೆ ಮಾತಾಡ್ತಾ ಇದ್ರು. ಆವಾಗ ಇವರು ಹೇಳಿದರು ಮೆಮರಿ ಶಕ್ತಿ ಹೊರಟೋಗಿತ್ತು. ಸೊ ಈಗ ಮೆಮರಿ ಶಕ್ತಿ ಬಂದಿದೆ. ಒಳ್ಳೆ ಕೇಸ್ ಸ್ಟಡಿ ಅದು ಯು ಕಾಂಟ್ ಇಮ್ಯಾಜಿನ್. ಈಗ ಕೆಳಗಡೆ ಪೋರ್ಷನ್ನು ಮತ್ತೆ ಮಲ ಬರೋ ಇದು ಇನ್ನೂ ಸೆನ್ಸೇಷನ್ ಬಂದಿಲ್ಲ ಅಂತ. ಮೆಮೊರಿ ಬಂದಿದೆ ಅಂದರೆ ಅದು ಇನ್ನು ಸ್ವಲ್ಪ ದಿನಕ್ಕೆ ಬರುತ್ತೆ. ಆ ಒಂದು ನನಗೆ ಕಾನ್ಫಿಡೆನ್ಸ್. ಈ ಎರಡು ಇದನ್ನು ನೀವು ನೋಡಿಬಿಟ್ರೆ ಅವ್ರಿಗೆ ಗೊತ್ತಾಗುತ್ತೆ. ಸರ್, ಇದು ನನಗೆ ಸೈಂಟಿಫಿಕಲಿ ಅಂದರೆ ವೈಜ್ಞಾನಿಕವಾಗಿ ಇದು ಆಗುತ್ತಾ ಅಂತ ಒಂದು ಕುತೂಹಲ, ಅದು ನೀವೇ ಹೇಳ್ಬೇಕು. ನೋಡಿ, ಕಣ್ಣಿಗೆ ಕಾಣೋದು ಡಿಜೆನರೇಟೆಡ್ ಆರ್ಗನ್ಸು, ಕಣ್ಣಿಗೆ ಕಾಣದೇ ಇರೋದು ಡಿಜೆನರೇಟೆಡ್ ಆರ್ಗನ್ಸ್. ಅಂದರೆ ಸತ್ತಿರುವ ಟಿಶ್ಯೂ ಕಣ್ಣಿಗೆ ಕಾಣೋದು, ಕಣ್ಣಿಗೆ ಕಾಣದೇ ಇರೋದು ಸತ್ತಿರೋ ಟಿಶ್ಯೂ. ಅಂಗ ಏನಾದ್ರು ಅಂದ್ಕೊಟ್ರೆ ಕಣ್ಣಿಗೆ ಕಾಣಿಸೋದು ಕಾಣಿಸದೇ ಇರೋದು. ಕಾಣಿಸೋದು ಏನು? ಗ್ಯಾಂಗ್ರೀನ್. ಈಗ ಗ್ಯಾಂಗ್ರೀನ್ ಏನಂದ್ರೆ ಗೊತ್ತಲ್ಲ ಎಲ್ರಿಗೂ, ಕಾಣ್ತೈತೆ. ಒಂದ್ಸರಿ ಗ್ಯಾಂಗ್ರೀನ್ ಅನ್ನೋದು ಕಟ್ ಮಾಡಿ ತೆಗೆದಾಕ್ತಾರೆ. ಯಾಕೆಂದರೆ ಆಚೆ ಪಾರ್ಟ್ ಏನಾದರೂ ಗ್ಯಾಂಗ್ರೀನ್ ಆದರೆ ಕ್ಲಾಸ್ಟ್ರೋಡಿಯಂ ಫೆರ್ಫಿಂಜನ್ಸ್ ಅಂತ ಭಾರಿ ಹಾನಿಕಾರಕ ಬ್ಯಾಕ್ಟೀರಿಯಾ ಇರ್ತದೆ. ಆ ಬ್ಯಾಕ್ಟೀರಿಯಾ ಕೊಲ್ಲೋದಕ್ಕೆ ಯಾವ ಆಂಟಿಬಯೋಟಿಕ್ ಇಲ್ಲ ವರ್ಲ್ಡಲ್ಲಿ. ಕ್ವಶನ್ ಬರುತ್ತೆ, ಯಾಕೆ ಆಂಟಿಬಯೋಟಿಕ್ ಇಲ್ಲ? ಇದೆಯಲ್ಲ ಆಂಟಿಬಯೋಟಿಕ್ ಕೊಲ್ಲೋಂಥ ಶಕ್ತಿ. ಬುಲೆಟ್ ಇದ್ದಂಗೆ ಬುಲೆಟ್ ಬಂದಕ್ಕಿದೆ, ಯಾಕೆ ಕೊಲ್ಲಕ್ಕಾಗಲ್ಲ? ಕ್ವಶನ್ ಆಗುತ್ತೆ. ಆಯಿತು, ಯಾಕೆ ಕೊಲ್ಲಕ್ಕಂದ್ರೆ ಈಗ ಇದು ಪೈಪ್ಲೈನ್, ಇದು ಸೆಲ್ಲು ಜೀವಕೋಶ. ಈ ಪೈಪ್ಲೈನಿಂದ ಆ ಬುಲೆಟನ್ನು ಕಳಿಸಿ ಅದನ್ನು ಕೊಲ್ಲೋದು, ಯಾವುದನ್ನು? ಆ ಬ್ಯಾಕ್ಟೀರಿಯಾನ. ಈಗ ಈ ಪೈಪ್ಲೈನ್ ಏನಿದೆ ಅದು ಟೋಟಲಿ ಕಲ್ಲಾಗಿದೆ, ಆ ಬುಲೆಟ್ ಹೋಗೋಕ್ಕೆ ಜಾಗನೇ ಇಲ್ಲ. ಅದೇ ರೀತಿಯೇ ಆ ಒಂದು ಏನಿದೆ ಆಂಟಿಬಯೋಟಿಕ್ಸು ಅದು ರಕ್ತನಾಳಗಳಲ್ಲಿ ಹೋಗ್ಬೇಕು. ಯಾವಾಗ ಕೊಳೆಯುತ್ತೆ ಆರ್ಗನ್ನು, ಟಿಶ್ಯೂ ಯಾವಾಗ ಅದು ಇದಾಗುತ್ತೆ ಅಲ್ಲಿ ಚೋಕ್ ಆಗೋಗ್ತೈತೆ. ಈಗ ನನ್ನ ಸೈನ್ಸಲ್ಲಿ ಟೋಟಲಿ ಚೋಕಿಂಗ್ ಆಗಿರೋದು ಗುಣ ಆಗಿ ಮೊದಲು ಹೆಂಗಿತ್ತು ಹಂಗೆ ಆಗ್ತೈತೆ. ಈಗ ಇದು ಆಚಿದ ಆರ್ಗನ್ ಹೇಳಿದ್ನಲ್ಲ, ಒಳಗಡೆನೂ ಬ್ರೈನಲ್ಲಿ ಡೆಡ್ ಟಿಶ್ಯೂ ಅದು ಒಳಗಡೆ ಇದೆ. ಅದನ್ನ ಕರಗಿಸಿ ತೆಗೆಯೋದಕ್ಕೆ ಸೈನ್ಸ್ ಇಲ್ಲ. ಯಾಕೆಂದರೆ ಅದು ಕೆಪಿಲರೀಸ್ ಆ್ಯಂಡ್ ಮೈಕ್ರೋ ಕೆಪಿಲರೀಸ್ ಲೆವೆಲಲ್ಲಿ ಇದಿರುತ್ತೆ, ಬ್ಲಾಕ್ ಆಗಿರುತ್ತೆ. ಈಗ ಅದನ್ನು ನಾವು ಇದು ಮಾಡಲಿಲ್ಲ ಅಂತಂದರೆ ಮೆಸೇಜ್ ಹೋಗಲ್ಲ. ಈಗ ನಂದು ಆ ಮೆಸೇಜ್ ಹೋಗಿರೋದ ಹಿಂಗಾಯಿತು, ಕಣ್ಣಲ್ಲಿ ನೀರು ಬರೋದು ಕ್ಲಿಯರ್ ಆಗಿರೋದು, ಜೊಳ್ಳು ಬಂದಿರೋದು ಹೋಗಿರೋದು. ಈಗ ಅವ್ರ ನೆನಪಿನ ಶಕ್ತಿ ಏನು ವಾಪಸ್ ಬಂದೆ ಅದರಿಂದ. ಅದ್ಭುತ ಸರ್. ಅವ್ರ ಭಾಷೆಯಲ್ಲಿ ಅವ್ರ ಮಾತನಾಡಿ ನೋಡ್ಬಿಡೋಣ ಯಾವ ರೀತಿ ಆಗಿದೆ. ಓಕೆ ಸರ್, ಥ್ಯಾಂಕ್ ಯು. ಹೆಸರೇನಮ್ಮ? ಭಾಗ್ಯಮ್ಮ ಸರ್. ಭಾಗ್ಯಮ್ಮ, ಎಷ್ಟು ಏಜು? 68. ಆಮೇಲೆ ನಿಮಗೆ ಇದು ಐ ಡಯಾಬಿಟಿಸು ವಿತ್ ಸ್ವಲ್ಪ ಕ್ರಾನಿಕ್ ಕಿಡ್ನಿ ಡಿಸೀಸು ಇತ್ತು, ಬೆಲ್ ಪ್ಯಾಲ್ಸಿನೂ ಆಗಿತ್ತು. ಹೌದು ಸರ್. ಈಗ ನೋಡಿದ್ರೆ ನೀವು ಮಾತಾಡ್ತಾ ಭಾರಿ ಖುಷಿ ಆಯ್ತು. ಹೌದು ಸರ್. ಏನೇನ್ ಚೇಂಜಸ್ ಆಗಿದೆ ಅಮ್ಮ ಶರೀರದಲ್ಲಿ? ನನ್ಗೆ ಸರ್ ಮೊದ್ಲು ಹೆಂಗಿತ್ತು? ಮೊದ್ಲು ಒಂದ್ ಸ್ವಲ್ಪ ಸುಸ್ತಾಗದು, ಆಮೇಲೆ ನಿದ್ದೆ ಮಾತ್ರೆ ತಗೊಂಡ ತಕ್ಷಣ ನಿದ್ದೆ ಮಾಡುವಂಗಾಗದು, ಏನು ಇದಾಯ್ತಿರ್ಲಿಲ್ಲ. ಇವಾಗೆಲ್ಲ ಒಂದ್ ಸ್ವಲ್ಪ ನಾರ್ಮಲ್ ಆಗಿದ್ದೀನಿ ಸರ್. ವೆರಿ ಗುಡ್. ಆಮೇಲೆ ಇದು ನಿಮ್ಗೆ ಮುಖದು ಬೆಲ್ ಪ್ಯಾಲ್ಸಿ ಸ್ಟ್ರೋಕ್ ಆಗಿತ್ತಲ್ಲ, ಎಷ್ಟು ಪರ್ಸೆಂಟೇಜ್? 90% ಆಗಿದೆ. ಮೊದ್ಲು ಹೆಂಗಿತ್ತು ಪ್ರಾಬ್ಲಮ್? ತಿರ್ಕೊಬಿಟ್ಟಿತ್ತು ಸರ್. ವೆರಿ ಗುಡ್. ಮಾತು ತೊದ್ಲು ಬರೋದು, ನೀರ್ ಕುಡಿದ್ರೆ ಇತ್ ಕಡೆ ಬರೋದು. ನೋಡಮ್ಮ, ಮೊನ್ನೆ ತಗೊಂಡೆ ಒಬ್ರದ್ದು, ಅವ್ರ ಮಗಳು ಅಮೆರಿಕದಾಗಿದ್ದಾರೆ,
ನೀವ್ ಹೇಳಿದ್ದೇ ಹೇಳ್ತಾ ಇದ್ರು, ಜೊಳ್ಳು ಬರ್ತೈತಂತೆ, ಹೌದು ಸರ್. ಕಣ್ಣ ನೀರ್ ಬರ್ತೈತಂತೆ, ನೀರ್ ಕುಡಿದ್ರೆ ಎಲ್ಲ ಹಿಂಗ್ ಬಂದ್ಬಿಡೋದು, ಆಮೇಲೆ ಮಾತಾಡಿದ್ರೆ ತೊದ್ಲು ಮಾತು ಬರೋದು. ನೋಡಮ್ಮ ನೀವು ಗ್ರೇಟ್. ನಿಮ್ ಮಗಳಂದ್ರು ಇನ್ನೂ ಕ್ಯೂರ್ ಆದ್ಮೇಲೆ ತಗೊಳ್ರಿ ಅಂತ, ಆದ್ರೂ ನಾನು ಫೋರ್ಸ್ ಮಾಡಿದೆ ನಿಮ್ಗೆ. ಯಾಕಂದ್ರೆ ನೀವು ಒಂಥರ ಅಜ್ಜಿ ಎಷ್ಟೋ ಜನಕ್ಕೆ ದೇವ್ರ ಸ್ವರೂಪ. ವಂಡರ್ಫುಲ್ ಅಮ್ಮ, ನನ್ಗೆ ಭಾರಿ ಖುಷಿ ಆಯ್ತು. ಇನ್ನು ಒನ್ ಗೋ, ಒಂದೇ ಸರಿ ಈ ಕಡೆ ಮುಖನೂ ಸರಿ ಆಯ್ತು, ಇನ್ನು 10% ಇನ್ನೊಂದು ತಿಂಗಳು ಹೊಟ್ಟೋಗುತ್ತೆ. ಅದೇ ರಿಪೋರ್ಟ್ ನೋಡಿದ್ರೆ ಬೆಲ್ ಪ್ಯಾಲ್ಸ್ ಇತ್ತು, ಇದ್ರದ್ದು ಏನಂತ ಕೇಳಿದೆ, ಖುಷಿ ಆಗೋಯ್ತು. ರಘು BP ಸ್ಟ್ರೋಕ್ ಯಾವಾಗ ಆಯ್ತು? ಸೆಪ್ಟೆಂಬರ್ 2024. ಈಗ ನಮ್ದು 1 ಮಂತ್ ಟ್ರೀಟ್ಮೆಂಟ್ ತಗೊಂಡ್ರಿ. 1 ಮಂತ್ ಅಲ್ಲಿ ಏನೇನ್ ಚೇಂಜಸ್ ಆಯ್ತು ನೀವ್ ಹೇಳ್ರಿ. ಸರ್ ಮುಂಚೆ ನನಗೆ ನೆನಪಿ ಶಕ್ತಿನೇ ಇರ್ತಿಲ್ಲ, ಯಾರ ಬಗ್ಗೆ ಮಾತಾಡ್ತಾರೆ ಗೊತ್ತಾಗ್ತಿರ್ಲಿಲ್ಲ, ಇವಾಗೆಲ್ಲ ಗೊತ್ತಾಗುತ್ತೆ. ಆಮೇಲೆ ಇನ್ನೇನ್ ಚೇಂಜಸ್ ಆಯ್ತು? ಕುತ್ಕೊಂತಿರ್ಲಿಲ್ಲ ಹಾಸಿಗೆ ಮೇಲಿಂದ, ಈಗ ಎದುರುತ್ತೀನಿ ಒಬ್ಬನೇ ಹಾಸಿಗೆ ಮೇಲಿಂದ. ಎಕ್ಸಲೆಂಟ್. ಇದ್ದಂದ್ರೆ ಕುತ್ಕೊಂತೀನಿ, ಎಕ್ಸರ್ಸೈಸ್ ಮಾಡಿಸ್ತಾನಂತಮ್ಮ. ಎಕ್ಸಲೆಂಟ್. ಎಕ್ಸರ್ಸೈಸ್ ಮಾಡ್ತೀನಿ, ಯಾವುದು ಮೂವ್ಮೆಂಟ್ ಆಗ್ತಿರ್ಲಿಲ್ಲ, ಈಗ ಎಕ್ಸಲೆಂಟ್. ಪುಂತಿಗಳಕ್ಕೆ ಅಂದ್ರೆ ನೀವು ಚೆನ್ನಾಗಿ ನೋಡ್ಕೊಂಡಿದ್ರಿ ಅಂತ ಆಯ್ತು. ನಾನು ಹೇಳಿದ ರೀತಿ ಆಹಾರ ಪದ್ಧತಿ ಎಲ್ಲ 60% ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯ, 1 ಊಟಕ್ಕೆ 1 ಗ್ರಾಮ್ ಉಪ್ಪು ಎಲ್ಲ ಕರೆಕ್ಟ್ ಮೇಂಟೈನ್ ಮಾಡಿದ್ರ. ಆಮೇಲೆ ಇದು ನಾನ್ ವೆಜ್ ನೀವು ನಾನ್ ವೆಜ್ ಫಿಶ್ ಬಿಟ್ಟು ಏನು ಕೊಡಬಾರ್ದು ಗೊತ್ತಲ್ಲ. ಚಿಕನ್ ಸ್ವಲ್ಪ ಕೊಡ್ತಾ ಇದ್ರಿ, ಅದ್ರಲ್ಲಿ ಎಣ್ಣೆ ಇರಬಾರ್ದು. ಮಟನ್ ಕೊಡಕ್ ಹೋಗ್ಬೇಡ್ರಿ, ಇರ್ಲಿ. ಮಟನ್ ತಿನ್ನಕ್ ಹೋಗ್ಬೇಡ್ರಿ, ಕಾಲ್ ಸೂಪ್ ಅವೆಲ್ಲ ಕುಡಿಯಕ್ ಹೋಗ್ಬೇಡ್ರಿ. ಬೇಗ ಚೆನ್ನಾಗ್ಬೇಕು ನೀವು. ಏನಿಲ್ಲ, ನಿಧಾನ ಮಾಡ್ರಿ, ಕಷ್ಟಪಟ್ಟು ಎಕ್ಸರ್ಸೈಸ್ ಮಾಡಬಾರ್ದು. ಯಾಕಂದ್ರೆ ಬ್ರೈನ್ ಒಳಗಡೆ ಕ್ಲಾಟ್ ಆಗಿರುತ್ತೆ, ಡೆಡ್ ಟಿಶ್ಯೂಸ್, ಅದು ಎಕ್ಸರ್ಸೈಸ್ ಇಂದ ಹೋಗಲ್ಲ. ಅದು ಬ್ಲಡ್ ಅದೇನಪ್ಪ, ಅದು ಬರ್ಸ್ಟ್ ಆಗಿ ಒಡೆದೋಗಿ ಇದಾಗ್ತೈತೆ. ಅದು ಕ್ಲಾಟ್ ಆದಾಗ ಮೆಸೇಜಸ್ ಕೊಡೋದಿಲ್ಲ, ಅದು ನಿಧಾನದಾಗ ಹೋಗುತ್ತೆ. ಈಗ ನೋಡ್ರಿ 1 ತಿಂಗಳಿಗೆ ಏನೇನೆ ನೆನಪಿನ ಶಕ್ತಿ ಎಲ್ಲ ಆಗಿದೆ ಅಂದ್ರೆ ಎಷ್ಟು ಖುಷಿ ಆಗುತ್ತೆ ನನಗೆ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.